ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮುನ್ನೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವೂ ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 87ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. ಸ್ಯಾಮ್ಸ್ 87:1-7. ಯೆಹೋವನು ತನ್ನ ಅಸ್ಥಿವಾರವನ್ನು ಪರಿಶುದ್ಧ ಪರ್ವತದಲ್ಲಿ ಹಾಕಿದ್ದಾನೆ. ಆತನು ಚಿಯೋನ್ನ ದ್ವಾರಗಳನ್ನು ಯಾಕೋಬನ ಎಲ್ಲ ನಿವಾಸಿಗಳಿಗಿಂತ ಪ್ರೀತಿ ಮಾಡುತ್ತಾನೆ. ದೇವರ ಪಟ್ಟಣವೇ ನಿನ್ನ ವಿಷಯವಾದ ಗೌರವೋಕ್ತಿ ಏನೆಂದರೆ, ಈಜಿಪ್ಟ್ ಬಾಬೆಲ್ ದೇಶಗಳವರನ್ನು ನನ್ನನ್ನು ಬಲ್ಲವರಲ್ಲಿ ಎಣಿಸುವೆನು. ಇಗೋ, ಫಿಲಿಪ್ಪಿಯ, ತೂರ್, ಕೂಷ್ ಜನಾಂಗಗಳು ಅಲ್ಲೇ ಹುಟ್ಟಿದವು ಎಂಬುದೇ. ಚಿಯೋನ್ನ ವಿಷಯವಾಗಿ ಈ ಮನುಷ್ಯನು ಆ ಮನುಷ್ಯನು ಅದರಲ್ಲಿ ಹುಟ್ಟಿದನು, ಮಹೋನ್ನತನೇ ಅದನ್ನು ಸ್ಥಿರಪಡಿಸುವನು ಎಂದು ಹೇಳುವರು. ಯೆಹೋವನು ಜನಾಂಗಗಳ ಗ್ರಂಥಗಳಲ್ಲಿ ಬರೆಯುವಾಗ ಚಿಯೋನ್ನಲ್ಲಿ ಇವನು ಹುಟ್ಟಿದ್ದಾನೆ ಎಂದು ಬರೆಯುವನು. ನನ್ನ ಎಲ್ಲ ಬುಗ್ಗೆಗಳು ನಿನ್ನಲ್ಲಿ ಅವೆ ಎಂದು ಸಂಗೀತಗಾರನು ಆಡುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಚಿಯೋನ್ ಅನ್ನೋ ಹೆಸರನ್ನೇ ಬಳಸಿರ್ತಕ್ಕಂಥದ್ದು. ಚಿಯೋನ್ ಅನ್ನೋ ಹೆಸರನ್ನು ಬಳಸಿ ಚಿಯೋನಿಗೆ ಉಂಟಾಗಿರ್ತಕ್ಕಂಥ ಇನ್ನೊಂದು ಹೆಸರು ಅಂದರೆ ದೇವರ ಪಟ್ಟಣ, ಯೆರೂಸಲೇಮು, ಸಮಾಧಾನದ ಪಟ್ಟಣ. ಈ ಹೆಸರುಗಳಿಂದ ಈ ಯೆರೂಸಲೇಮ್ ಪಟ್ಟಣವನ್ನು ಹೆಸರನ್ನ ಕರೆಯಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಆದರೆ ವಾಕ್ಯ ಭಾಗ ಹೇಳುತ್ತೆ, ವಾಕ್ಯ ಭಾಗದಲ್ಲಿ ಕರ್ತನ ಶುರುತ್ತಂತ ದೇವರು ಹೇಳ್ತಾ ಇದ್ದಾರೆ, ರಕ್ಷಿಸಲ್ಪಟ್ಟಂತಹ ಜನರನ್ನು ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ದೇಶದಲ್ಲಿ ಹುಟ್ಟಿರಿ, ಆದರೆ ನಾನು ನನ್ನ ಜೀವಭದ್ರ ಪುಸ್ತಕದ ಬರೆಯುವಾಗ ಇವರು ಚಿಯೋನ್ನಲ್ಲೇ ಹುಟ್ಟಿದ್ದಾರೆ ಅಂತ ಬರೀತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ದೇವರು ಅಂಥ ಭಾಗ್ಯಕರವಾದ ಜೀವಿತ ನಮಗೆ ಕೊಟ್ಟಿರಬೇಕಾದ್ರೆ ನಾವೇನು ಮಾಡಬೇಕು? ಅದರ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಯೆರೂಸಲೇಮಿನ ಸಮಾಧಾನಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ಆಗ ನೀವು ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು, ಅಷ್ಟು ಮಾತ್ರ ನೀವು ಸಹ ಸಮಾಧಾನವನ್ನು ಹೊಂದ್ಕೋತೀರ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ನಾವು ನಂಬಿಗಸ್ತರಾಗಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೃಪೆಯ ನಿಮಿತ್ತವಾಗಿ, ಈ ರಕ್ಷಣೆ ನಿಮಿತ್ತವಾಗಿ, ಅದರ ಸಮಾಧಾನಕ್ಕಾಗಿಯೂ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಆಶೀರ್ವಾದವು ಅಭಿವೃದ್ಧಿ ನೆಲೆಸಿರುವಂತೆಯೂ ದೇವರು ಅಲ್ಲಿ ಅಧಿಕವಾದ ಕಾರ್ಯವನ್ನು ಮಾಡಿ ಜನಾಂಗಗಳ ಮುಂದೆ ತನ್ನ ಮಹಿಮೆಯಾದ ಕಾರ್ಯವನ್ನು ಪ್ರಕಟಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್. ಮಹೋನ್ನತನೇ, ಸರ್ವಶಕ್ತನೇ, ಪರಿಶುದ್ಧನೇ, ಸಕಲ ಸೃಷ್ಟಿಕರ್ತನೆ, ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ, ನಿನ್ನ ಅಸ್ಥಿವಾರವನ್ನು, ಭೂಮಿಯ ಅಸ್ಥಿವಾರವನ್ನು ನಾನು ಅಲ್ಲಿಂದನೇ ಹಾಕಿದ್ದೇನೆ ಅಂತ ಹೇಳ್ತೀರ, ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ನೀವು ಯಾವುದೇ ದೇಶದಲ್ಲಿ ಹುಟ್ಟಿದ್ರು, ಯಾವುದೇ ಪ್ರಾಂತ್ಯದಲ್ಲಿ ಹುಟ್ಟಿದ್ರು ಸಹ ನನ್ನನ್ನು ಅರಿತವರಾದಂಥ ನಿಮ್ಮನ್ನು, ನನ್ನ ರಕ್ಷಣೆಯನ್ನು ಹೊಂದಿದಂತಹ ನಿಮ್ಮನ್ನು ನನ್ನ ಜೀವಭದ್ರ ಪುಸ್ತಕದಲ್ಲಿ ಬರೆಯುವಾಗ ನೀವು ಚಿಯೋನ್ನಲ್ಲೇ ಹುಟ್ಟಿದ್ದೀರಾ ಅಂತ ನಾನು ಬರಿತೇನೆ ಅಂತ ನೀವು ಹೇಳಿದ್ದೀರಾ. ನಂಬಿಗಸ್ತನ ಅಂತ ದೇವರೇ ನಿಮಗೆ ಸ್ತೋತ್ರ. ನಮಗೂ ಒಂದು ಜವಾಬ್ದಾರಿ ನೀವು ಕೊಟ್ಟಿದ್ದೀರಾ. ಅದರ ಸಮಾಧಾನಕ್ಕಾಗಿ ಅಲ್ಲಿ ನೀವು ಇನ್ನೂ ಮಹಿಮೆಯಾದ ಕಾರ್ಯವನ್ನು, ನಿಮ್ಮ ಹಸ್ತದ ಶಕ್ತಿ ದೊಡ್ಡ ಕಾರ್ಯವನ್ನು ಮಾಡುವಂತೆ, ಜನರು ಅದರ ಮಹಿಮೆಯನ್ನು, ರಕ್ಷಣೆಯನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ, ಎಸಪ್ಪ ಅಲ್ಲಿ ಸಮಾಧಾನ ನೆಲೆಸುವಂತೆ ನೀವು ಆ ಸ್ಥಳದಿಂದ ಜನರನ್ನು ಆಶೀರ್ವದಿಸಿ, ಜನರು ಹುಟ್ಟಿರ್ತಕ್ಕಂಥ ಎಲ್ಲ ಜನರು ಸಹ ಅಧಿಕವಾಗಿ ಆಶೀರ್ವಾದವನ್ನು, ರಕ್ಷಣೆಯನ್ನು, ಮಹಿಮೆಯನ್ನು ಹೊಂದ್ಕೊಳ್ಳುವಂತೆ, ಸಮಾಧಾನವನ್ನು ಹೊಂದ್ಕೊಳ್ಳುವಂತೆ ನಾವು ನಂಬಿಗಸ್ತರಾಗಿ ಪ್ರಾರ್ಥನೆ ಮಾಡ್ತೀವಿಪ್ಪ. ಸ್ವಾಮಿ, ನಿನ್ನ ಚಿತ್ತವೇ ನಡೆಯಲಿ, ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ, ಆಶೀರ್ವಾದ ಉಂಟಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್. ನಂಬಿಗಸ್ತರಾಗಿ ವಾಕ್ಯದ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡೋಣ. ವಾಕ್ಯದ ಸಮಾಧಾನ
ಆಶೀರ್ವಾದ ರಕ್ಷಣೆ ಆ ಪಟ್ಟಣಕ್ಕೂ ಈ ಜಗತ್ತಿಗೂ ಉಂಟಾಗಲಿ. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.